ಅವಾಗ ಏನಾಯಿತು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿತ್ತು, ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ನಮ್ಮ ಕೊಲಿಗೊಬ್ಬರು ಇದ್ದರು. 100 ml ಒಂದು ಗಿಡಕ್ಕೆ 1 ಲೀಟ್ರ್ ಮಿಕ್ಸ್ ಮಾಡಿ ಹಾಕಿದ್ವಿ ನಾವು. ಅವಾಗ ಏನಾಯಿತು, 1 ತಿಂಗಳು ರಿಸಲ್ಟ್ ಅಷ್ಟೇನು ಗೊತ್ತಾಗಲಿಲ್ಲ. 2ನೇ ತಿಂಗಳು ಏನಾಯಿತು, ಕಾಯಿ ಸೈಜ್ ಕಟ್ತಾ ಬಂತು. ಅದಾದಮೇಲೆ ಉದುರ್ತಿತ್ತು, ಅದು ಉದುರೋದು ಕಂಟ್ರೋಲ್ ಆಯಿತು. ಅದಾದಮೇಲೆ ಏನಾಯಿತು, ರೂಟ್ಸ್ ಅಷ್ಟು ಡೆವಲಪ್ ಆದವು. ರೂಟ್ಸ್ ಯಾವಾಗ ಡೆವಲಪ್ ಆದವು ಅವಾಗ ಏನಾಯ್ತು, ನಮಗೆ ರಿಸಲ್ಟ್ಸು ಇಟ್ಸ್ ಫಾರ್ ಗುಡ್ ಅಂತ ಅನ್ನಿಸ್ತು. ರೂಟ್ಸ್ ಒಳ್ಳೆ ಚೆನ್ನಾಗಿ ಬಂದವು, ಗರಿಗಳು ಅಗಲ ಆದವು, ಕಾಯಿ ಉದುರೋದು ಕಡಿಮೆ ಆಯಿತು. ಹಾಗಾಗಿ ಗುಡ್ ರಿಸಲ್ಟ್ ಆಯಿತು. ತೆಂಗಿನ ಮರ, ಎಳ್ನೀರು ಎಲ್ಲ ಒಂದೇ ಸೈಜು. ಆರ್ಗ್ಯಾನಿಕ್ ಹಾಕಿರೋದ್ರಿಂದ ನಾವು ಇಟ್ಸ್ ಫಾರ್ ಗುಡ್ ಟೇಸ್ಟ್. ನಮಸ್ತೆ ರೈತ ಬಾಂಧವರೇ, ನಾವು ಅಜಯ್ ಕುಮಾರ್ ಅಂತ ನಮ್ಮ ಹೆಸರು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಶಿವಗಂಗಾ ಗ್ರಾಮದವರು. ನಮ್ಮದು ಇದು 8 ಎಕರೆ ಫ್ಲ್ಯಾಟ್ ಇದೆ. ಮೇನ್ ಬೇಸು ನಮ್ಮ ಫ್ರಮ್ಮು ಅರೆಕೆನಟ್ಟು. ಬಟ್ ಸುತ್ತ ನಮಗೆ ಕಾಯಬೇಕು ಅಂತ ಕಾಯಿ ಗಿಡ, ಸಸಿಗಳು, ತೆಂಗಿನ ಸಸಿ ಹಾಕಿದ್ದೀವಿ. ಪ್ಲ್ಯಾಂಟು ಇದು 45-50 ಇಯರ್ಸ್ದು. ಚೆನ್ನಾಗಿದೆ. ಟೋಟಲ್ ನಮ್ಮದು ಎಲ್ಲ ಸೇರಿ 45 ಗಿಡ, 45 ಮರ ಇದ್ದಾವೆ. ಬಟ್ ನಾವು ಯೂಸ್ ಮಾಡಿರೋದು ಒಂದು 25-30 ಗಿಡಕ್ಕೆ ಯೂಸ್ ಮಾಡಿದ್ದೀವಿ. ಬಂದವ್ರೆ, ಇದು ಏನಾಗ್ತಿತ್ತು ಅಂದರೆ ನಮಗೆ 35-40 ವರ್ಷದ ಮರ ಇದು. ಹೋಗ್ತಾ 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 ಇಲ್ಡಿಂಗು ಸ್ವಲ್ಪ ನಮಗೆ ಕಡಿಮೆ ಆಗ್ತಿತ್ತು. ಅದಾದಮೇಲೆ 10-15 ದಿವಸಕ್ಕೆ ಒಂದ್ಸಲ ನೀರು ಬಿಡ್ತಿದ್ವಿ. ಇದಕ್ಕೇನು ಕಂಟಿನ್ಯೂಸ್ ನೀರು ಬಿಡ್ತಿರಲಿಲ್ಲ. ಅಡಿಕೆ ಗಿಡಕ್ಕೆ ಬಿಟ್ಟಾಗ 15 ಇಲ್ಲ 15 ಡೇಸ್ಗೆ ಒಂದ್ಸಲ ನೀರು ಬಿಡ್ತಿದ್ವಿ ಫಸ್ಟಿಗೆ. ಆದರೂ ಸಹ ನಾವು ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಸಗಣಿ ಗೊಬ್ಬರ ಹಾಕ್ತಿದ್ವಿ. ಬಟ್ ಅಷ್ಟು ರಿಸಲ್ಟ್ ಬರ್ತಿರಲಿಲ್ಲ. ಏನಾಗ್ತಿತ್ತು, ಒಂದ್ಸಲಿ 3-4 ತಿಂಗಳಿಗೆ ಒಂದ್ಸಲಿ ತೆಂಗು ಇಲ್ಡ್ ಬರುತ್ತೆ. ಬಟ್ ಇದು ಆಗ್ದಾಗಿಂದ ಕರೆಕ್ಟಾಗಿ ಕೆಲಸ ಮಾಡ್ತಿರಲಿಲ್ಲ. ಸೈಜು ಬರ್ತಿರಲಿಲ್ಲ ಕಾಯಿ. ಅದಾದಮೇಲೆ ಉದುರ ಜಾಸ್ತಿ ಆಗೋದು, ಕೊಳೆರಾಗೋಗಿ ತುತ್ತಾಗ್ತಿದ್ವಿ. ಸ್ವಲ್ಪ ಅರೆ ಮಲೆನಾಡು ಆಗಿರೋದ್ರಿಂದ ಮಳೆ ಜಾಸ್ತಿ ಇಲ್ಲಿ. ಅದಕ್ಕೋಸ್ಕರ ಏನಾಗ್ತಿತ್ತು, ಅವಾಗ ಏನಾಯಿತು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿತ್ತು, ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ನಮ್ಮ ಕೊಲಿಗೊಬ್ಬರು ಇದ್ದರು. ಅವರಿಂದ ಏನು ಮಾಡಿದ್ವಿ, ಇದು ಫಸ್ಟಿಗೆ 1 ಲೀಟ್ರ್ ಸ್ಟಾರ್ಟಿಂಗ್ ತರಿಸಿದ್ವಿ. APSK ಆರ್ಗ್ಯಾನಿಕ್ಸ್ ಕೊಕೊಮ್ಯಾಕ್ಸ್ ಅಂತ. ಇದು ಇಲ್ಲಿ ತೆಂಗಿನ ಗಿಡಕ್ಕೆ ಭಾರಿ ಚೆನ್ನಾಗಿ ಯೂಸ್ ಆಗುತ್ತಿದ್ದು. ಅವಾಗ ಏನಾಯಿತು, ಮಳೆಗಾಲದಲ್ಲಿ ಹಸಿ ಇದ್ದಾಗ ಹಾಕ್ರಿ ಅಂತ ಹೇಳಿದರು. 100 ml ಒಂದು ಗಿಡಕ್ಕೆ 1 ಲೀಟ್ರ್ ಮಿಕ್ಸ್ ಮಾಡಿ ಹಾಕಿದ್ವಿ ನಾವು. ಅವಾಗ ಏನಾಯಿತು, 1 ತಿಂಗಳು ರಿಸಲ್ಟ್ ಅಷ್ಟೇನು ಗೊತ್ತಾಗಲಿಲ್ಲ. 2ನೇ ತಿಂಗಳು ಏನಾಯಿತು, ಕಾಯಿ ಸೈಜ್ ಕಟ್ತಾ ಬಂತು. ಅದಾದಮೇಲೆ ಉದುರ್ತಿತ್ತು, ಅದು ಉದುರೋದು ಕಂಟ್ರೋಲ್ ಆಯಿತು. ಅದಾದಮೇಲೆ ಏನಾಯಿತು, ರೂಟ್ಸ್ ಅಷ್ಟು ಡೆವಲಪ್ ಆದವು. ರೂಟ್ಸ್ ಯಾವಾಗ ಡೆವಲಪ್ ಆದವು ಅವಾಗ ಏನಾಯ್ತು, ನಮಗೆ ರಿಸಲ್ಟ್ಸು ಇಟ್ಸ್ ಫಾರ್ ಗುಡ್ ಅಂತ ಅನ್ನಿಸ್ತು. ಅದಾದಮೇಲೆ ಏನು ಮಾಡಿದ್ವಿ, ಕಂಟಿನ್ಯೂಸ್ 3 ತಿಂಗಳು ಕೋರ್ಸು ಯೂಸ್ ಮಾಡ್ತಾ 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 ಏನಾಯಿತು, ಕಾಯಿ ಒಳ್ಳೆ ಸೈಜ್ ಬಂದು, ಎಳ್ನೀರು ಒಳ್ಳೆ ಟೇಸ್ಟ್ ಬಂತು. ಹಾಗಾಗಿ ಇದು ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ನಮಗಂತೂ ಗುಡ್ ರಿಸಲ್ಟ್ ಸಿಕ್ಕಿದೆ. ಇನ್ನೂ ನಾವು ಬೇರೆಯವ್ರಿಗೆಲ್ಲ ಇದನ್ನು ಸಜೆಷನ್ ಕೊಡ್ತಾ ಇದ್ದೀವಿ. ಇಟ್ಸ್ ಗುಡ್ ರಿಸಲ್ಟ್. ಇದು ಯೂಸ್ ಮಾಡೋದ್ರಿಂದ ಒಳ್ಳೆ ಅನುಕೂಲ ಆಗಿದೆ, ಗುಡ್ ರಿಸಲ್ಟ್ ಇದೆ. ಅದಾದಮೇಲೆ ಏನಾಯಿತು, ನಾನು ನೆಕ್ಸ್ಟು ಅಡಿಕೆ ಗಿಡಕ್ಕೆ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಾಸ್ ಜಾಸ್ತಿ ಇದೆ, ಆದರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇದಾಗೋದ್ರಿಂದ ಏನಾಯಿತು, ನನಗೆ ಹಾಕಿರೋದ್ರಿಂದ ಅಂದೆ ರೂಟ್ಸ್ ಒಳ್ಳೆ ಚೆನ್ನಾಗಿ ಬಂದವು, ಗರಿಗಳು ಅಗಲ ಆದವು, ಕಾಯಿ ಉದುರೋದು ಕಡಿಮೆ ಆಯಿತು. ಹಾಗಾಗಿ ಗುಡ್ ರಿಸಲ್ಟ್ ಆಯಿತು. ತೆಂಗಿನ ಮರ, ಎಳ್ನೀರು ಎಲ್ಲ ಒಂದೇ ಸೈಜು. ಆರ್ಗ್ಯಾನಿಕ್ ಹಾಕಿರೋದ್ರಿಂದ ನಾವು ಇಟ್ಸ್ ಫಾರ್ ಗುಡ್ ಟೇಸ್ಟ್. ಡ್ರಿಂಕು ಚೆನ್ನಾಗಿ ಇದಾಗುತ್ತೆ, ಟೇಸ್ಟು ಬರ್ತಾಯಿದೆ ನಮಗೆ. ನೆಕ್ಸ್ಟ್ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಸಣ್ಣ ಅಡಿಕೆ ಗಿಡಕ್ಕೆ ಅರೆಕೆನಟ್ಟಿಗೆ ಹಾಕ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಫ್ಯೂಚರ್ ಐಡಿಯಾ ಇದೆ. ಆದಷ್ಟು ನೀವು ರೈತರಿಗೆ ಅನುಕೂಲ ಮಾಡಿಕೊಟ್ರೆ ನೆಕ್ಸ್ಟ್ ಅದು ಅಡಿಕೆಗೆ ಹಾಕಬೇಕು ಅಂತ ಪ್ಲ್ಯಾನ್ ಇದೆ ನಮ್ಮದು.